ಮಾಡಿರಿ ವಿದ್ಯಾರ್ಥಿಗಳೇ. ವಿಸ್ತೀರ್ಣ ಅಂದರೆ ಉದ್ದಗೊಂಡೆ ಆಗಲ್ಲ ಅಂತ ಬರ್ತದ, ಆದರೆ ಎಲ್ಲ ರೀತಿ ಗಣಿತಗಳು ಬಂದಿರ್ತಾವೆ. ಇದನ್ನ ಚೆನ್ನಾಗಿ ಬಿಡಿಸ್ರಿ, ವಿಡಿಯೋ ಆನ್ ಮಾಡಿರಿ, ನಾ ಬಂದು ತಿಳಿಸ್ತಾನು, ಲಕ್ಷ ಕೊಟ್ಟು ನೋಡ್ರಿ, ಸರಿಯಾಗಿ ನೋಡ್ರಿ. ಎಲ್ಲರೂ ಬೋರ್ಡ್ ಕಡೆ ಬಿಡಿಸೋದಾಗ್ಯದ ಅಂತ ತಿಳ್ಕೊಂಡು ಇಲ್ಲಿ ಉದ್ದ 4 ಮೀಟರ್ ಅದ, ಅಗಲ 2 ಮೀಟರ್ ಅದ. ಅಂದ್ರೆ ಉದ್ದ ಅಗಲಗಳ ಬೇರೆ ಆಗ್ಯದ ಅಂದ್ರೆ ಆಯತ್ತದ ವಿಸ್ತೀರ್ಣ ಅಂತ ಬರ್ಕೋಬೇಕು. ಆಯತ್ತದ ವಿಸ್ತೀರ್ಣ ಬರೋಬರಿ ಉದ್ದ ಗುಂಡ್ಲೆ ಅಗಲ. ಉದ್ದ ಎಷ್ಟದ ನೋಡ್ರಿ, 4 ಅದ, ಅಗಲ ಎಷ್ಟದ 2 ಅದ. 4 2 8. ಇಲ್ಲಿ ನೋಡ್ರಿ 8 ಇಲ್ಲಿಯೂ ಅದ, 8 ಇಲ್ಲಿ ಅದ, ಇಲ್ಲಿ 8 ಅದ. ಯಾವ್ದು ಉತ್ತರ ಆಯ್ಕೆ ಮಾಡ್ಕೊತೀರಿ ನೀವು? ಅದಕ್ಕೆ ಹೇಳೋದು. ಮಾನ ಎದುರಾಗದ ನೋಡ್ರಿ, ಈಗ ಮೀಟರ್ದಾಗದ ಅಂದ್ರೆ 8 ಚದರ ಮೀಟರ್. 8 ಚದರ ಮೀಟರ್ ಅಂತ ಎಲ್ಲಿ ಬರ್ತದಲ್ಲ ಅದೇ ಉತ್ತರ. 8 ಚದರ ಮೀಟರ್ ಇಲ್ಲದ ಉತ್ತರ ಸಂಖ್ಯೆ ಸಿ. ನೋಡಿ, ಇಲ್ಲೇ ಚದರ ಸೆಂಟಿಮೀಟರ್ ಹಚ್ಚಿದ್ರೆ ರಾಂಗ್. ಈ ಮಾನ ಏನು ಇರ್ತದಲ್ಲ ಅದೇ ಮಾನ ಚದರ ಮಾನದಾಗ ಬರೀಬೇಕು. ಚದರ ಮೀಟರ್ ಅಂತ ಇದ್ದದೇ ಉತ್ತರ ಕರೆಕ್ಟ್. ಈಗ ನಾವು ಇಲ್ಲೊಂದು ವಿಚಾರ, ಇಲ್ಲಿ ದಶಮಾಂಶ, ಇದು ನೀವು ಪೂರ್ಣ ಸಂಖ್ಯೆ ಗುಣಾಕಾರ ಕಲ್ತಂಗಾತು. ಈಗ ದಶಮಾಂಶದಾಗದ, ಇದೊಂದು ಮಾಡ್ರಿ, ಇದೊಂದು ಮಾಡಬೇಕು. ಉದ್ದ ಗುಂಡ್ಲೆ ಆಗಲ್ಲ, ದಶಮಾಂಶ ಗುಣಾಕಾರ ಕಲಿತೀರಿ. ಇದ್ರಾಗ ಭಿನ್ನ ರಾಶಿ ಗುಣಾಕಾರ ಬರ್ತದ, ಸಣ್ಣ ಬೀಜ ಗಣಿತ ಗುಣಾಕಾರ ಬರ್ತಾವ, ಎಲ್ಲ ರೀತಿಯ ಗಣಿತಗಳು ಬೀಳುತ್ತಿರ್ತಾವ ನಿಮಗೆ. ಇದು ಭಾಳ ವಿಚಾರ ಮಾಡಿ ತಿಳ್ಕೊಳ್ಳೋ ಅಭ್ಯಾಸದ ಇದು. ನೋಡ್ರಿ, ವಿಸ್ತೀರ್ಣ ಬರೋಬರಿ ನೀವು ಬಿಡಿಸೋದಾಗ್ಯದ ಅಂತ ತಿಳ್ಕೊಂಡು ನಾ ತಿಳಿಸ್ಲಿಕ್ಕಂತಂದ್ರೆ ನಾ ಬಿಡಿಸಿದಂಗೆ ನಿಮ್ಮ ಉತ್ತರದೆಲ್ಲ ನೋಡ್ಕೊರಿ. ಆಯತದ ವಿಸ್ತೀರ್ಣ ಬರೋಬರಿ ಉದ್ದ ಗುಂಡ್ಲೆ ಅಗಲ. ಉದ್ದ ಬರೋಬರಿ 15.5 ಗುಂಡ್ಲೆ ಅಗಲ ಎಷ್ಟದ 8 ಅದ. ನೋಡ್ರಿ, 8 5 40 ಪೂಜೆ ಕೆಲ ಮತ್ತು 4, 15 8 120 124, 124 ಒಂದು 0 ಸರಿಯಾಗಿ ಇಡಬೇಕು. 124 ಇದೊಂದು ಪೂಜೆ ನೀವು ಇಲ್ಲಿ ಇಟ್ರಿ. ಇಲ್ಲಿ ಸ್ಥಾನ ಬೆಲೆ ನೋಡ್ರಿ ಎಷ್ಟದ. ಒಂದು ಸ್ಥಾನ ಬೆಲೆ ಅಂದ್ರೆ ಒಂದು ಸ್ಥಾನ ಬೆಲೆಗೆ ಇಲ್ಲಿ ಬಿಂದು ಕೊಡಬೇಕು. ಆದ್ದರಿಂದ ಉತ್ತರ ಬರೋಬರಿ 124. ಮುಂದಿನ 0 ತೆಗೀರಿ, ಚದರ ಮೀಟರ್ ಅಂತ ಎಲ್ಲದ ಅದಕ್ಕೆ ಉತ್ತರ ಹಾಕ್ರಿ. ನೋಡ್ರಿ ಎಲ್ಲದ 124 ಚದರ ಮೀಟರ್, ಉತ್ತರ ಸಂಖ್ಯೆ ಬಿ. ಹಿಂಗೆ ತಿಳ್ಕೊಬೇಕು ನೀವು. ಇಲ್ಲಿ ಬಿಂದು ಕೊಟ್ಟು ಒಂದು 0, ಯಾಕಂದ್ರೆ ಬಿಂದು ಕೊಡಬೇಕಾಗ್ತದೆ. ದಶಮಾಂಶದ ನೀವು ದಶಮಾಂಶ ಕಲ್ತಂಗಾತಿ. ಅದು ಭಿನ್ನ ರಾಶಿ ಉದ್ದ ಗುಂಡ್ಲೆ ಆಗಲ್ಲ ಮಾಡ್ರಿ. ಅದು ನೀವು ಬರ್ತಿತ್ತಂದ್ರೆ ಮಾಡ್ರಿ, ನಾ ತಿಳಿಸ್ಕೊಂಡು ನೋಡಿ. ಆಯತದ ವಿಸ್ತೀರ್ಣ ಬರೋಬರಿ ಉದ್ದ ಗುಂಡ್ಲೆ ಆಗಲ್ಲ. ಉದ್ದ ಏನದ ನೋಡ್ರಿ, ಇದು ಮಿಶ್ರ ಭಿನ್ನ ರಾಶಿ ಅದ. ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ಬೇಕು, ವಿಷಮ ಭಿನ್ನ ರಾಶಿ ಮಾಡ್ಕೋಬೇಕು. 5 4 20, 21 4 ಅಂಶ ಗುಂಡ್ಲೆ 4 4 16, 1 3 19, 19 4 ಅಂಶ. ನೋಡಿ 19 1 19 ಕೆಲ ಬಂತು 1, 19 2 38 1 39, ಸರಾಸರಿ 4 4 16, 16 2 32, 7 ಉಳಿತು, 7 ಮುಂದೆ 9 ತೋರಿ, 17 4 68. ನೋಡ್ರಿ
ಕರೆಕ್ಟಾಗಿ ನೋಡ್ರಿ, ಕರೆಕ್ಟ್ ಆಗ್ಯದಿಲ್ಲ. 17 ಇದು ಸಾರಿ 16 2 32 ಅದೇನು 14 ಸರ್ 16 2 32 7 ಉಳಿತು. 16 4 64 16 5 80 ದೊಡ್ಡದು 16 4 64 ಹಿಡಿದ್ರೆ ಕಳೀರಿ 15 15 16 ಅದನ್ನು ಮಾನದಾಗ ಬರಿಬೇಕು ಚಂದಾಗಿ. ಸರಿಯಾದ ಮಾನಗಳ ಬಗ್ಗೆ ಎಚ್ಚರಿಕೆ ತಗೋಬೇಕು ನೋಡಿ. ಇಷ್ಟು ಮಾದರಿ ಒಳಗೆ ನೀವು ಪರ್ಫೆಕ್ಟ್ ಆಗಿಬಿಡ್ತೀರಿ. ಈಗ ಮಾನ ಅನ್ನೋದು ಓದ್ರಿ, ಅದು ಮೀಟರ್ ಅದ ಅಂತಂದ್ರೆ ಆನ್ಸರ್ ವಿಸ್ತೀರ್ಣ ಬರೋಬ್ಬರಿ 24.15 ಚದರ ಮೀಟರ್. ಉತ್ತರ ಸಂಖ್ಯೆ 15.15 ಚದರ ಮೀಟರ್ ಇದ್ದದ್ದು ಬಿ. ಇಲ್ಲಿ ಇನ್ನೊಂದು ಮಾದರಿ ಏನ್ ಸಿಗ್ತದೆ ನಿಮಗೆ ಬೀಜಗಣಿತ ಈಗಿಂದೇ ಗುಣ. ಅದಕ್ಕೆ ನಿಮಗೆ ಬೇಸಿಕ್ ಲೆಕ್ಕಗಳನ್ನ ಭಾರಿ ಬೇಗನೆ ಕಲೀರಿ. ನಿಮ್ಗೆ ಇಂಥ ಗಣಿತಗಳು ಬಹಳ ಸರಳ ತಿಳಿತಾವ. ನಿಮ್ಗೆ ಎಲ್ಲಾ ಗಣಿತಗಳು ಬರ್ತಾವ, ತಿಳಿತಲ್ಲ ನೋಡ್ರಿ ಹೆಂಗವ ಇವು. ಬರೀ ಒಂದು ಉದ್ದಾಗ ಬಂಡ್ಲೆ ಆಗಲ್ಲ, 2 ಇಟ್ಟು ಬಿಟ್ರೆ ಅಲ್ಲ. ದಶಮಾಂಶದಾಗ ಬಂತು, ಭಿನ್ನ ರಾಶಿಯಾಗ ಬಂತು, ಮತ್ತೆ ಬೀಜಗಣಿತದಾಗ ಬಂತು. ಎಲ್ಲಾ ಲೆಕ್ಕಗಳು ಹಂಗೆ ಬರ್ತಾವ. ನೀವು ಪರ್ಫೆಕ್ಟ್ ಆಗಿ ಬಿಡ್ತೀರಿ. ಮಾನಗಳ ಬಗ್ಗೆ ಎಚ್ಚರಿಕೆ ಇರಬೇಕು ನೋಡಿ. ಅಲ್ಲಿಗೆ ಉದ್ದ ವಿಸ್ತೀರ್ಣ ಬರೋಬ್ಬರಿ ಆಯತದ ವಿಸ್ತೀರ್ಣ ಬರೋಬ್ಬರಿ ಆಯತದ ವಿಸ್ತೀರ್ಣ ಬರೋಬ್ಬರಿ ಉದ್ದ ಗುಂಡ್ಲೆ ಅಗಲ ಉದ್ದ ಗುಂಡ್ಲೆ ಅಗಲ. ಬೀಜಗಣಿತದಾಗ ಏನಾಗ್ಯದ 5a × 3b. ಇದನ್ನು ಗುಣಾಕಾರದಾಗ ಹೆಂಗೆ ಇಡ್ಬೇಕಂದ್ರೆ ಪೂರ್ಣ ಸಂಖ್ಯೆ ಗುಣಾಕಾರ ಮಾಡ್ರೆ 5 3 15 ಆಯ್ತು. ಎ ಮತ್ತು ಬಿ ಗುಣಾಕಾರ ಮಾಡಿದಾಗ ಎ ಬಿ ಆಗ್ತದ ಚದರ ಮೀಟರ್. ಈ ಮಾನ್ ಹಚ್ಚಲ್ ತಪ್ಪಿದ್ರೆ ಅಂದ್ರೆ ಲೆಕ್ಕ ಹೋಗಿಬಿಡ್ತದೆ. 15 ಎ ಬಿ ಚದರ ಮೀಟರ್ ಎಲ್ಲದ ನೋಡ್ರಿ. ಎ ಬಿ ಮೀಟರ್ ಅದ, ಇದು ತಪ್ಪು. ಇದು 15 ಬಿ ಮೀಟರ್ ಅದ, ಎ ಬಿಟ್ಟಾರ ಅದು ತಪ್ಪು. 15 ಎ ಹಚ್ಚಾರ ಮೀಟರ್ ಹಚ್ಚಾರ ಇದು ತಪ್ಪು. 15 ಎ ಬಿ ಚದರ ಮೀಟರ್ ಅದರ ಗುಣಾಕಾರದಾಗ ಎ ಗುಂಡ್ಲೆ ಬಿ ಏನಾಗ್ತದೆ, ಎ ಬಿ ಆಗ್ತದೆ. ಉತ್ತರ ಯಾವುದು? ಎ ಉತ್ತರ ಆಗ್ತದೆ. ಉತ್ತರ ಎ ನೋಡಿ. ಎಷ್ಟು ಚೆನ್ನಾಗಿ ಹೆಂಗೆ ತಿಳಿಸೋದು ಮತ್ತೆ ರಿಪೀಟ್ ನೋಡಿಬಿಡ್ರಿ ನೀವು. ದಶಮಾಂಶ, ಪೂರ್ಣ ಸಂಖ್ಯೆ, ಭಿನ್ನ ರಾಶಿ ಎಲ್ಲ ಲೆಕ್ಕಗಳು ಬಂದು ಇದ್ರಾಗ ಸರಿಯಾಗಿ ಬಿಡಿಸ್ಕೊಡ್ರಿ ಫೇರ್ದಾಗ.